ಕರ್ನಾಟಕ ರೈತ ಸಂಘ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ. ಹೌದು ವೀಕ್ಷಕರೇ, ಇಂದು ಹಾವೇರಿ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾ ಆಡಳಿತ ಭವನದಲ್ಲಿ ಮನವಿಯ ಮುಖಾಂತರ ಸಮಗ್ರ ಹಾವೇರಿ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆ ಮಾಡಿಕೊಂಡು ಕೆರೆಗಳಿಗೆ ನೀರು ಹರಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಕಾಯ್ದುಕೊಳ್ಳಬೇಕಾಗಿದೆ. ಜಿಲ್ಲೆಯ ರೈತರು ಮತ್ತು ಜನರ ಜೀವನದಿಗಳಾದ ತುಂಗಭದ್ರಾ, ವರದಾ, ಕುಮುದ್ವತಿ, ಧರ್ಮ ಮತ್ತು ಬಾಜಿರಾಯನ ಹಳ್ಳಗಳ ಮೂಲಕ ಕೆರೆಗಳನ್ನು ತುಂಬಿಸುವ ಇಂತಹ ಮಹತ್ವಾಕಾಂಕ್ಷಿ ಮತ್ತು ಆಸಕ್ತಿಯುತ ಕಾರ್ಯ ಜಾರಿಯಾಗಬೇಕಿದೆ. ದೃಷ್ಟಿಯಿಂದ ಅತ್ಯಂತ ಆಸಕ್ತಿ, ಹುರುಪು, ಕಳಕಳಿ ಅಳವಡಿಸಿಕೊಂಡು ಜಿಲ್ಲೆಯ ಜನರ ಪರವಾಗಿ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿ ಸ್ಥಳೀಯವಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವುದರ ಇಚ್ಛಾಶಕ್ತಿ ಪ್ರದರ್ಶನ ಮಾಡಿ ಹಾವೇರಿ ಜಿಲ್ಲೆಯ ಎಲ್ಲಾ ಏತ ನೀರಾವರಿ ಯೋಜನೆಗಳನ್ನು ಸರಿಯಾಗಿ ಕೆಲಸ ಮಾಡುವಂತೆ ಅವುಗಳಿಗೆ ಒಂದು ಚೈತನ್ಯವನ್ನು ತುಂಬುವಂತ ಕೆಲಸವನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮಾಡಬೇಕಾಗಿದೆ. ಅದರಿಂದ ಹಾವೇರಿ ಜಿಲ್ಲೆಯ ಎಲ್ಲ ಏತ ನೀರಾವರಿ ಯೋಜನೆಗಳಿಗೆ ಪುನಶ್ಚೇತನಗೊಳಿಸುವ ಕಾರ್ಯಕ್ರಮ ಜಾರಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಜಿಲ್ಲಾಡಳಿತದ ಮೂಲಕ ಆಗ್ರಹಿಸುವ ಸಲುವಾಗಿ 12/8/2024 ಸೋಮವಾರ ದಿವಸ ಬೆಳಗ್ಗೆ 11 ಗಂಟೆಗೆ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಸಿದ್ದನಗೌಡ ಎಸ್ ಪಾಟೀಲ್ ಇವರ ಗೌರವ ಉಪಸ್ಥಿತಿಯಲ್ಲಿ ಹಾಗೂ ರಾಜ್ಯ ಅಧ್ಯಕ್ಷರಾದ ಪ್ರಕಾಶ್ ಯಮನಪ್ಪ ಬಾರ್ಗಿ ಇವರ ನೇತೃತ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿ ಇವರಿಗೆ ಮನವಿ ಸಲ್ಲಿಸಲಾಯಿತು. ಮನವಿಯಲ್ಲಿ ಪ್ರಮುಖ ಬೇಡಿಕೆಗಳನ್ನು ಈ ರೀತಿಯಾಗಿ ಇರುತ್ತದೆ. ಸವಣೂರು ಮೋತಿ ತಲಾಕೆರೆಯನ್ನು ಸವಣೂರು ನೀತಿ ನೀರಾವರಿ ಯೋಜನೆ ವ್ಯಾಪ್ತಿಗೆ ಸೇರ್ಪಡೆ ಮಾಡಿ 3300 ಮೀಟರ್ ಪೈಪ್ಲೈನ್ ಅಳವಡಿಸಿ ನೀರು ಹರಿಸುವ ಕುರಿತು ತಾತ್ಕಾಲಿಕವಾಗಿ ಕೆರೆ ಹತ್ತಿರ ವಾಲ್ ಜೋಡಿಸುವ ಬಗ್ಗೆ ಮಾತನಾಡಿದರು. ರಟ್ಟಿಹಳ್ಳಿ ತಾಲೂಕಿನ ನೆನೆಗುದಿಗೆ ಬಿದ್ದಿರುವ ಬೈರನಪಾದ ಚೇತ ನೀರಾವರಿ ಯೋಜನೆಯನ್ನು ಪುನಃ ಪ್ರಾರಂಭಿಸುವ ಕುರಿತು ಬಾಜಿರಾಯನ್ ಹಳ್ಳಕ್ಕೆ ಧರ್ಮ ನದಿಯನ್ನು ಜೋಡಿಸಿ ಮನಂಗಿ ಮತ್ತು ಕುಣಿಮಳ್ಳಿಹಳ್ಳಿ ಮಧ್ಯದಲ್ಲಿ 2300 ಎಕರೆ ಪ್ರದೇಶದಲ್ಲಿ ಧರ್ಮ ಬಾಜಿರಾಯ್ ಜಲಾಶಯ ನಿರ್ಮಿಸಿ ಸವಣೂರು, ಶಿಗ್ಗಾವಿ, ಬಂಕಾಪುರ ಪಟ್ಟಣದ ಮತ್ತು ಗ್ರಾಮೀಣ ಭಾಗದ ಜನರ ಕುಡಿಯುವ ನೀರಿನ ಸಲುವಾಗಿ ಶಾಶ್ವತ ಯೋಜನೆಯನ್ನು ಜಾರಿ ಮಾಡಬೇಕೆಂದರು. ಬೆಡತಿ ವರ್ಧಾ ನದಿ ಜೋಡಣೆ ಮಾಡಿ ಬೃಹತ್ ವರದಾ ನದಿ ಜಲಾಶಯ ನಿರ್ಮಾಣ ಮಾಡಿ ಹಾವೇರಿ ಜಿಲ್ಲೆಯನ್ನು ಸಂಪೂರ್ಣ ನೀರಾವರಿ ಜಿಲ್ಲೆಯನ್ನಾಗಿ ಪರಿವರ್ತಿಸಲು ಕೂಡಲೇ ಯೋಜನೆಯನ್ನು ಜಾರಿ ಮಾಡಬೇಕು. ಧರ್ಮ ಜಲಾಶಯ ವ್ಯಾಪ್ತಿಯಲ್ಲಿ ಹಾಗೂ ಮದಗಮಾಸೂರು ಕೆರೆ ವ್ಯಾಪ್ತಿಯಲ್ಲಿ ಒತ್ತುವರಿಯಾಗಿರುವ ಜಾಗವನ್ನು ಸರ್ವೆ ಮಾಡಿ ತೆರವುಗೊಳಿಸುವ ಕುರಿತು ಶಿಗ್ಗಾವಿ ಕೇತು ನೀರಾವರಿ, ಬಾಳಂಡ ಬೀಡ ಕೇತು ನೀರಾವರಿ, ಹಿರೇಕೆರೆ ದುಗ್ಗಮ್ಮ ಏತ ನೀರಾವರಿ, ಅಂಕಣ ಹಿರೇ ಕೌಶಿ ಪ್ರೀತಿ ನೀರಾವರಿ, ಜಿಲ್ಲೆಯ ಉಳಿದ ಎಲ್ಲ ಏತ ನೀರಾವರಿ ಯೋಜನೆಗಳನ್ನು ನಿರಂತರವಾಗಿ ಕಾರ್ಯಚಟುವಟಿಕೆ ಮಾಡುವಂತೆ ನಿಗಾವಹಿಸುವ ಕುರಿತು ಸವಣೂರು ಮೋದಿ ತಲಾಬ್ ಕೆರೆ ಪ್ರಮುಖ ನೀರಿನ ಕೋಡಿಯಲ್ಲಿ ಬರುವ ತಳ್ಳಿಹಳ್ಳಿ ಸವಣೂರು ರಸ್ತೆ ಸಿಡಿ ನಿರ್ಮಿಸುವ ಕುರಿತು, ಸವಣೂರು ಏತ ನೀರಾವರಿ ಯೋಜನೆ ಶಿರ್ಬಡಗಿ ಯವಲಗಿ ಕೆರೆಗಳಿಗೆ ಪೈಪ್ಲೈನ್ ರಿಪೇರಿ ಮಾಡಿ ನೀರು ಹರಿಸುವ ಕುರಿತು, ಕುಸನೂರು ಪ್ರೀತಿ ನೀರಾವರಿ ಯೋಜನೆ ಜಾರಿಗೆ ತರಲು ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಉಲ್ಲೇಖ ಮಾಡಿದರು. ಸಂದರ್ಭದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀ ಪ್ರಕಾಶ್ ಯಮನಪ್ಪ ಬಾರ್ಕಿ, ಗ್ರಾಮ ಘಟಕದ ಅಧ್ಯಕ್ಷರಾದ ಶ್ರೀ ಎಸ್ ಎ ಹೊಸಮಠ್, ಕಾರ್ಯದರ್ಶಿಗಳಾದ ಬಸವರಾಜ್ ವಿ ದೇವಗೇರಿ, ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು. ಮುನ್ನಾ ಗೌಡಗೇರಿ, ಜೀವನದ ನೆರಳು ನ್ಯೂಸ್, ಹಾವೇರಿ ಜಿಲ್ಲೆ. ಜಿಲ್ಲಾಡಳಿತದ ಮುಖ್ಯಸ್ಥರು ಮತ್ತು ನಮ್ಮ ಜಿಲ್ಲೆಯ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ನೂತನವಾಗಿ ಹಾವೇರಿ ಜಿಲ್ಲೆಗೆ ಆಗಮಿಸಿ ನಮ್ಮ ಜಿಲ್ಲೆಯ 8 ತಾಲೂಕಿನ ಜನರ ಜೀವನಾಡಿ, ಜನರ ಬದುಕು, ಜನರ ಕಷ್ಟ ನಷ್ಟ, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ಆಡಳಿತದ ಒಂದು ಮಾರ್ಗಕ್ಕೆ ಹೆಜ್ಜೆ ಇಟ್ಟಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಹಾವೇರಿ ಜಿಲ್ಲೆಯ ಆತ್ಮೀಯ ಜಿಲ್ಲಾಧಿಕಾರಿಗಳು, ಹೆಮ್ಮೆಯ ಜಿಲ್ಲಾಧಿಕಾರಿಗಳು, ಜನರ ಜಿಲ್ಲಾಧಿಕಾರಿಗಳು, ನಾಗರಿಕರ ಜಿಲ್ಲಾಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಮ್ಮ ವಿಜಯ ಮಾಂತೆ ದಾನಮನ ಸಾಹೇಬರಿಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ. ನಮ್ಮ ಕಷ್ಟಗಳಿಗೆ ಅವರು ಸದಾ ಒಂದು ಫೋನ್ ಹೊಡೆದ್ರೆ ಫೋನ್ ಎತ್ತಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ವ್ಯಕ್ತಿಗಳು. ಒಂದು ಮನವಿ ಪತ್ರವನ್ನು ನಮ್ಮ ಹಾವೇರಿ ಜಿಲ್ಲೆಯ ಮನೆ ಜಿಲ್ಲಾಧಿಕಾರಿಗಳೇ ಅರ್ಪಿಸ್ತೇವೆ. ಇವತ್ತು ನಮ್ಮ ಮೋತಿ ತಾಲೂಕು ಕೆರೆಯ ಸಮಸ್ಯೆ, ಪ್ರಮುಖ ಸಮಸ್ಯೆ ಸಾಹೇಬ್ರಿಗೆ ಗೊತ್ತೈತಿ. ಅದು ಮೋತಿ ತಾಲೂಕು ಕೆರೆಯನ್ನು 2008ರಲ್ಲಿ ಮಾನ್ಯ ಅವತ್ತಿನ ಸರ್ಕಾರ, ಮಾನ್ಯ ಬೊಮ್ಮಾಯಿಯವರು ಜಲಸಂಪನ್ಮೂಲ ಸಚಿವರಿದ್ದರು. 2008ರಲ್ಲಿ ಸವಣೂರು ಏತ ನೀರಾವರಿ ಯೋಜನೆಯನ್ನು ರೂಪಿಸಿದವರು ಬೊಮ್ಮಾಯಿಯವರು. ಸವಣೂರು ತಾಲೂಕಿನ ಎಲ್ಲ ಕೆರೆಗಳನ್ನು ಮತ್ತು ಶಿಗ್ಗಾಂವ್ ತಾಲೂಕಿನ ಎಲ್ಲ ಕೆರೆಗಳನ್ನು, ಕುಂದಗೋಳ ತಾಲೂಕಿನ ಕೆರೆಗಳನ್ನು ಸೇರ್ಪಡೆ ಮಾಡಿ ಸವಣೂರು ಮೋತಿ ತಾಲೂಕು ಕೆರೆಯ ಪಕ್ಕದಲ್ಲೇ ಹಾದು ಹೋಗಿರ್ತಕ್ಕಂಥ ಸವಣೂರು ಏತ ನೀರಾವರಿ ಯೋಜನೆಯ ಪ್ರಮುಖ DC2
ಸೆಕೆಂಡ್ ಜಾಕ್ವೆಲ್ ಲೈನ್, ಆ ಲೈನಿಗೆ ಒಂದು ವಾಲನ್ನು ಕುಂದಿರಿಸಿ ಸವಣೂರು ಮೋತಿ ತಾಲೂಕು ಕೆರೆ ಸೇರ್ಪಡೆ ಮಾಡಬೇಕಾಯಿತು. ಅವರು ಯಾಕೆ ಬಿಟ್ಟರು ಅನ್ನೋದು ನಮ್ಗೆ ಈಗೂ ಸಹಿತ ಪ್ರಶ್ನೆ ಆಗಿ ಉಳ್ಕೊಂಡೈತಿ. ನಾವು ಇವತ್ತು ನಮ್ಗೆ ನೋವು ಉಳ್ಕೊಂಡೈತಿ. ಇವತ್ತು ಆ ಮೋತಿ ತಾಲೂಕು ಕೆರೆಗೆ ಸಪ್ರೇಟಾಗಿ 3300 ಮೀಟರ್ ಪೈಪ್ಲೈನ್ ಅಳವಡಿಸಿ ಶಾಶ್ವತವಾಗಿ ಸವಣೂರು DC ಟು ಜಾಕ್ವೆಲ್ನಿಂದ ಪೈಪ್ಲೈನ್ ಅಳವಡಿಸಿ ನೀರು ಬಿಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಟ್ಟದಲ್ಲಿ ಆಗಬೇಕು. ಆ ಮಟ್ಟದೊಳಗೂ ಸಹಿತ DC ಸಾಹೇಬರು ಅದಕ್ಕೆ ಹಂತ ಹಂತವಾಗಿ ಅದಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸ್ತೇನೆ. ಹಾಗೂ ಇವತ್ತೇನಾಗೈತೆ ಅಂದರೆ ಮೋತಿ ತಾಲೂಕು ಕೆರೆಗೆ ಒಂದು ಸದ್ಯ ಒಂದು ಟೆಂಪ್ರವರಿ ಒಂದು ಜಾಕ್ವೆಲ್ ಒಂದು ವಾಲ್ ಕುಂದಿಸ್ಬೇಕು. ಅದು ಯೋಜನೆ ಜಾರಿಯಾಗೋ ತನಕ ಒಂದು ಟೆಂಪ್ರವರಿ ಜಾಕ್ವೆಲ್ ಒಂದು ವಾಲ್ ಕುಂದಿಸಿ ಕೆರೆ ಬರಿದಾಗಿರ್ತಕ್ಕಂಥ ಕೆರೆಯನ್ನು ತುಂಬಿಸಲಿಕ್ಕೆ ಕ್ರಮ ತೆಗೆದುಕೊಳ್ಬೇಕು. ಇವತ್ತಿನ ಒಂದು ಮನವಿ ಪತ್ರ ಓದ್ತೀನಿ ಸರ್. ಇದು ಮೋತಿ ತಾಲೂಕು ಇರ್ತೈತೆ ರೀ. ರಟ್ಟಳ್ಳಿ ತಾಲೂಕಿಂದ ಅದು ಹಳೆಯ ಈಗಿರೋರು ಸರ್, ಬೈರನಪಾದ ನೀರಾವರಿ ಯೋಜನೆ ಅಂತಂದು ಅದು ಸಹಿತ ನೆನೆಗೂರಿ ಬಿದ್ದಿದೆ ಸರ್. ಅದು ಬರೋ ಸ್ಟಾಪ್ ಅದು ಸರ್ ಸುಮಾರು ಒಂದು 25-30 ವರ್ಷದಿಂದ ಯೋಜನೆ ಜಾರಿ ಐತೆ. ಈಗ ಪೂರಾ ಅದು ಬಂದ್ ಆಯ್ತು. ಅದು ರಟ್ಟಳ್ಳಿ ತಾಲೂಕಿನ ತುಂಗಭದ್ರಾ ನದಿ ಕೆರೆಗಳನ್ನು ನೀರು ತುಂಬಿಸುವ ಹೋರಾಟಕ್ಕೆ, ಮೋತಿ ತಾಲೂಕು ಕೆರೆಯ ಹೋರಾಟಕ್ಕೆ, ಬಾಜಿರಾಯನ ಹಳ್ಳದ ಹೋರಾಟಕ್ಕೆ, ಬೈರನಪಾದ ಏತನ ನೀರಾವರಿ ಯೋಜನೆಯ ಹೋರಾಟಕ್ಕೆ, ವರದಾ ಬೆಡತಿ ನೀರಾವರಿ ಯೋಜನೆಯ ಹೋರಾಟಕ್ಕೆ, ಕೆರೆ ಒತ್ತುವರಿಯ ಹೋರಾಟಕ್ಕೆ